ಆಕ್ಚುಲಿ ರನ್ನಿಂಗ್ ಮಾಡಿದ್ರೆ ಅಷ್ಟು ಪೇನ್ ಫೀಲ್ ಆಗ್ತಿಲ್ಲ. ಸೂರ್ಯದೇವ ನತ್ತಿ ಮೇಲೆ ಎತ್ತಿದ್ದಾನೆ. ನನ್ನ ಕೈ ನೋಡಿ ಎಷ್ಟು ದಪ್ಪ ದಪ್ಪ ಆಗಿಬಿಡಿದೆ. ಕಾಲು ನೋಡಿ ಅಸಹ್ಯ. ಚರ್ಮ ಎಲ್ಲ ಕಿತ್ಕೊಂಡ್ ಬರ್ತೈತೆ. ಫ್ರೀಯಾಗಿ ರುದ್ರಾಕ್ಷಿ ಸಿಗುತ್ತೆ. ಅದೆಷ್ಟೇ ದಪ್ಪ ಇರ್ಲಿ ಈ ಮೋಕ್ಷ ಮಾರ್ಗದಿಂದ ಈಸಿಯಾಗಿ ಆಚೆ ಬರ್ತಾರೆ. ಇಷ್ಟೇ ಹೆಜ್ಜೆ ಇಟ್ಕೊಂಡು ನಡೀತೀನಿ, ಯಾಕಂದ್ರೆ ಆಗ್ತಿಲ್ಲ. ಶಿವನೇ ಕೈಲಾಸಕ್ಕೆ ಕರಿತಾ ಇದ್ದಾನೆ ಅನ್ನೋ ತರ ಫೀಲ್ ಆಗಿ ಹೋಗ್ತಾ ಇತ್ತು. ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಗ್ಳೂರಿಂದ ತಿರುವನಮಲೆಗೆ ಹೇಗೆ ಹೋಗೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ತಿರುವನಮಲೆಯಲ್ಲಿ ಜಸ್ಟ್ 100 ರೂಪೀಸ್ ಹೇಗೆ ಸ್ಟೇ ಆಗೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹೇಗೆ ಹಾಕ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕೆ ಮುಂಚೆ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಹಾಕಿ ಒಂದು ಲೈಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತುಂಬಾ ಜನಕ್ಕೆ ಅರುಣಾಚಲೇಶ್ವರಂ ಬಗ್ಗೆ ಗೊತ್ತಿಲ್ಲ, ಅವ್ರಿಗೋಸ್ಕರ ಈ ವಿಚಾರ ಹೇಳ್ತಿದೀನಿ. ಎಲ್ಲರಿಗೂ ಪಂಚಭೂತಗಳ ಬಗ್ಗೆ ಗೊತ್ತಿರುತ್ತೆ. ಭೂಮಿ, ಆಕಾಶ, ಅಗ್ನಿ, ವಾಯು, ಜಲ ಅಂತ. ಅದ್ರಲ್ಲಿ ಒಂದಾಗಿರೋ ಅಗ್ನಿ ರೂಪದಲ್ಲಿ ಶಿವಪ್ಪ ಇಲ್ಲಿ ನೆಲೆಸಿದ್ದಾರೆ. ಈ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ತುಂಬಾ ಜನ ಬರೀ ಕಾರಲ್ಲಿ ಮಾಡಿದ್ರೆ, ಸ್ವಲ್ಪ ಜನ ಚಪ್ಪಲಿ ಹಾಕೊಂಡ್ ಮಾಡ್ತಾರೆ. ಇನ್ ಸ್ವಲ್ಪ ಜನ ಆಟೋ ಅಲ್ಲಿ ಕೂಡ ಮಾಡ್ತಾರೆ. ಆಟೋ ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಸೀಸನ್ ಮೇಲೆ ಡಿಪೆಂಡ್, 700 ತನಕ ಹೋಗ್ಬೋದು. ಇನ್ನು ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ಬೆಸ್ಟ್ ಟೈಮ್ ಯಾವ್ದು ಅಂದ್ರೆ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್. ಯಾಕಪ್ಪ ಹೇಳ್ತಿದೀನಿ ಅಂದ್ರೆ ಮಧ್ಯಾಹ್ನ ಹೊತ್ತು ತುಂಬಾ ಬಿಸಿಲು ಇರುತ್ತೆ, ನಡಿಯಕ್ ಆಗಲ್ಲ, ಕಾಲೆಲ್ಲ ಸುಡುತ್ತೆ. ಯಾಕಂದ್ರೆ ನೀವು ಮೇನ್ ರೋಡ್ ಅಲ್ಲಿ ನಡೀತೀರಾ, ಟಾರ್ ರೋಡ್ ಅಲ್ಲಿ ಅದು ಕೂಡ. ಮತ್ತೆ ನೀವು ನೈಟ್ ಏನಾದ್ರು ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ನೈಟ್ ಹೊತ್ತು ಯಾವ ದೇವಸ್ಥಾನ ಕೂಡ ತೆಗ್ದಿರಲ್ಲ. ಸೊ ಅದಕ್ಕೆ ನೀವು ಅಷ್ಟಲಿಂಗಗಳು ಕೂಡ ನೀವು ದರ್ಶನ ಮಾಡೋದಕ್ ಆಗಲ್ಲ. ವಾಪಸ್ ನಾವ್ ಇಲ್ಲಿಗೆ ಬಂದ್ಬಿಟ್ರಿ ಫ್ರೆಶ್ ಅಪ್ ಆಗೋಣ ಅಂತ. ಬೆಳಗ್ಗೆ ನಾವು ಬಂದಾಗ ಇಲ್ಲಿ ಎಷ್ಟು ಜನ ಮಲ್ಕಿದ್ರಂದ್ರೆ ಇವಾಗ ಎಷ್ಟು ಖಾಲಿ ಆಗಿದೆ ನೋಡಿ, ಫುಲ್ ಖಾಲಿ. ಇನ್ನು ರೂಮ್ ಫೆಸಿಲಿಟೀಸ್ ನೋಡೋದಾದ್ರೆ ದೇವಸ್ಥಾನ ಅಕ್ಕಪಕ್ಕ ತುಂಬಾ ಅಂದ್ರೆ ತುಂಬಾ ರೂಮ್ಸ್ ಅವೈಲೇಬಲ್ ಇದೆ. ನೀವ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಳ್ಬಹುದು ಬೇಕು ಅಂದ್ರೆ. ಅವರು ಒಂದಿನ ಅಂತ ಹೇಳ್ತಾರೆ, ಬಟ್ ಅದು 12 ಅವರ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಕೇಳಿ ಬುಕ್ ಮಾಡ್ಕೊಳ್ಳಿ. 12 ಅವರ್ಸ್ಗೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತೆ 24 ಅವರ್ಸ್ಗೆ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಷ್ಟೆಲ್ಲ ಕೊಟ್ಟು ಬುಕ್ ಮಾಡ್ಕೊಳ್ಬೇಕಂತ ನನ್ನ ಕೇಳಿದ್ರೆ ಬೇಡ, ಲಾಕರ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಜಸ್ಟ್ 100 ರೂಪೀಸ್ ಪೇ ಮಾಡಿದ್ರೆ ಸರ್. ನಾನಲ್ಲಿ ಅರೌಂಡ್ 4:30 ರೀಚ್ ಆದೆ. ಅವಾಗ ನಾನು ರೂಮ್ಸ್ ಹುಡುಕುವಾಗ ನನ್ಗೆ ಏನಪ್ಪಾ ಗೊತ್ತಾಗಿದೆ ಅಂದ್ರೆ ಅವ್ರು 12 ಅವರ್ಸ್ ಬೇಸಿಸ್ ಮೇಲೆ ನನಗೆ ಚಾರ್ಜ್ ಮಾಡ್ತಿದ್ರು, ಹಾಗೆ 1000 ರೂಪೀಸ್ ಹೇಳ್ತಿದ್ರು. ಸೊ ನಾನೇನಪ್ಪ ಮಾಡಿದೆ ಅಂದ್ರೆ ಇಲ್ಲಿ ಕಾಣಿಸ್ತಿದೆಲ್ಲ ಈ ಜಾಗಕ್ಕೆ ಹೋದೆ. ಹೆಸರು ಬಂದ್ಬಿಟ್ಟು ಅಪ್ಪರ್ ಸ್ವಾಮಿಗಳ್ ಮದಂ ಅಂತ. ಯಾರನ್ನಾದ್ರೂ ಕೇಳಿ ಅಲ್ಲಿ ಅಪ್ಪ ಸ್ವಾಮಿ ಮಠ ಅಂತ, ಅವ್ರು ತೋರಿಸ್ಕೊಡ್ತಾರೆ ನಿಮ್ಗೆ ಜಾಗ. ಇದು ಬಂದ್ಬಿಟ್ಟು ಈಸ್ಟ್ ಗೋಪುರಂ ದೇವಸ್ಥಾನ ಆಪೋಸಿಟ್ ರೋಡ್ ಅಲ್ಲೇ ಒಂದ್ 500 ಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ನಮ್ಗೆ ಫ್ರೆಶ್ ಅಪ್ ಆಗೋದಕ್ಕೆ ಮತ್ತೆ ಲಾಕರ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಹಾಗೆ ನೈಟ್ ಹೊತ್ತು ಇಲ್ಲಿ ಬಂದು ನಾವು ಮಲ್ಕೊಳ್ಬಹುದು. ನಮ್ಮ ಹತ್ರ ಈ ತರ ಒಂದ್ ಸ್ಲಿಪ್ ಇದ್ರೆ ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಲಾಕರ್ಸ್ಗೆ 100 ರೂಪೀಸ್ ಡೆಪಾಸಿಟ್ ಅಂತ ತಗೊಳ್ತಾರೆ, ಹೋಗೋವಾಗ ರಿಟರ್ನ್ ಮಾಡ್ತಾರೆ. ಸೊ ಜಸ್ಟ್ 100 ರೂಪೀಸ್ಗೆ ನಾವ್ ಇಲ್ಲಿ ಸ್ಟೇ ಮಾಡಬಹುದು. ಸೊ ನಾನು ಇದನ್ನ ಚೂಸ್ ಮಾಡಿ ಇಲ್ಲಿ ನಾನು ಸ್ಟೇ ಮಾಡಿದೆ. ಇಲ್ಲಿ ನಾವು 5 ಜನ ಇದ್ದಿದ್ದ ಕಾರಣಕ್ಕೆ ಇಲ್ಲಿ 500 ರೂಪೀಸ್ ಅಂತ ಬರ್ತಿದ್ದಾರೆ. ನೀವೇನಾದ್ರೂ ಒಬ್ರೆ ಹೋದ್ರೆ ನಿಮ್ಗೆ ಜಸ್ಟ್ 100 ರೂಪೀಸ್ ಆಗುತ್ತೆ ಅಷ್ಟೇ. ನಾವು ಗೋಪುರದ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೇವೆ. ಇಲ್ಲಿ ಕರ್ಪೂರ ಹಂಚಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದೀವಿ. ನಾನು ಹಿಂದ್ಗಡೆ ಟೆಂಪಲ್ ನೋಡ್ಬೋದು. ನಾವು ಅಲ್ಲಿ ಕರ್ಪೂರ ಹಂಚಿ ಬೇಡ್ಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಿದೀವಿ. ದಿಸ್ ಇಸ್ ಮೀ ಬಿಫೋರ್ ಗಿರಿ ಪ್ರದಕ್ಷಿಣೆ. ಇವ್ರು ಗೈಸ್ ವಿಲ್ ಸಿ ಆಫ್ಟರ್ ಹೆಂಗಿರ್ತೀನಿ ಅಂತ ಹೇಳ್ಬೇಕು. ಇವ್ರು 4 ಜನ ನಮ್ ಗ್ಯಾಂಗಲ್ಲಿ ಇರೋರು. ನವೆಂಬರ್ 21ನೇ ತಾರೀಕಿಂದ ಇಲ್ಲಿ ಕಾರ್ತಿಕ ದೀಪೋತ್ಸವ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಕಾರ್ತಿಕ ಪೌರ್ಣಮಿ ದಿನ ಇಲ್ಲಿರೋ ಅರುಣಗಿರಿ ಬೆಟ್ಟದ ಮೇಲೆ ಕಾರ್ತಿಕ ದೀಪನ ಬೆಳಗಿಸ್ತಾರೆ. ಈ ದೀಪಕ್ಕೆ ಸುಮಾರು 350 ಕೆಜಿ ತುಪ್ಪನ ಯೂಸ್ ಮಾಡ್ತಾರೆ. ಹಾಗೂ 4ನೇ ತಾರೀಕು ಬಂದ್ಬಿಟ್ಟು ಬ್ರಹ್ಮ ರಥೋತ್ಸವ ನಡೆಸ್ತಾರೆ. ಅವತ್ತಿನ ದಿನ ಬಂದ್ಬಿಟ್ಟು ಇಲ್ಲಿ ರಥನ ಎಳಿತಾರೆ 14 ಕಿಲೋಮೀಟರ್. ನಾವು ಹೋಗಿದ್ದ ದಿನ ಬಂದ್ಬಿಟ್ಟು ಡೆಮೋ ಪ್ರಾಕ್ಟೀಸ್ ಮಾಡ್ತೀವಿ. ನಾನಂತೂ 4ನೇ ತಾರೀಕು ಹೋಗಕ್ಕಾಗಲ್ಲ ರಶ್ ಅಲ್ಲಿ, ಅದಕ್ಕೋಸ್ಕರ ಇವತ್ತೇ ಎಳಿಯೋಣ ರಥನ ಅಂತ ಹೇಳ್ಬಿಟ್ಟು ನಾನು ಒಂದ್ ಕೈ ಹಾಕಿ ರಥನ ಎಳ್ದೆ ಬಿಟ್ಟೆ ನೋಡಿ. ಟೈಮ್ ಇವಾಗ 11:25. ಸೊ 11:20 ಹಂಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ನಾನು ಅವಾಗ ಎಕ್ಸಾಕ್ಟ್ ಟೈಮ್ ನೋಡಿಲ್ಲ. ಎಷ್ಟು ಅವರ್ ಆಗುತ್ತೆ ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಮುಗಿಸೋದಕ್ಕೆ ನೋಡೋಣ. ನೀವು ಎಷ್ಟು ಅವರ್ಗೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದೀರಾ? 4 o'clock ಒಳಗಡೆ. ಓಕೆ, ಲೆಟ್ಸ್ ಸಿ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ. ನೀವಿಬ್ರು ಎಷ್ಟು ಅವರ್ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದೀರಾ ಗಿರಿ ಪ್ರದಕ್ಷಿಣೆ? ಎಷ್ಟು ಅವರ್ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದ್ದೀರಾ ಗಿರಿ ಪ್ರದಕ್ಷಿಣೆ? ಇವಾಗ 11:15. ಎಷ್ಟು ಅವರ್ ತಗೊಳ್ತೀರಾ ಅನ್ಕೊಂಡಿದ್ದೀರಾ? ನೀವು 4 ಅವರ್ ಅಂತ ಹೇಳಿದ್ದೀರಾ. ನೀವು ಹೇಳಿದ್ದು 5 ಅವರ್ ಅಲ್ವಾ? 5 ಅವರ್. ನಾನು ಗೊತ್ತಿಲ್ಲ. ನಾವು ಗಿರಿ ಪ್ರದಕ್ಷಿಣೆ ಹಾಕೋ ರೂಟ್ ಅಲ್ಲಿ ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ಲಿಂಗಗಳು ಕಾಣಿಸುತ್ತೆ. ಫಸ್ಟ್ ಲಿಂಗ ಬಂದ್ಬಿಟ್ಟು ಇಂದ್ರಲಿಂಗ. ಇದು ಬಂದ್ಬಿಟ್ಟು ಟೆಂಪಲ್ ಇಂದ 1.6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಸೆಕೆಂಡ್ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು, ಬರೀ ಕಾಲಲ್ಲೇ ನಡೀತಾ ಇದೀವಿ ಟಾರ್ ರೋಡಲ್ಲಿ.
ಎರಡನೇ ಲಿಂಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಅಗ್ನಿಲಿಂಗ. ಇದು ಬಂದ್ಬಿಟ್ಟು 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಇಂದ್ರಲಿಂಗ ಇಂದ. ಟೈಮ್ ಈಗ 11:45 ಆಗ್ತಿದೆ ಆ್ಯಂಡ್ ನಾನು ಫಸ್ಟ್ ಬ್ರೇಕ್ ತಗೊಂಡಿದ್ದೀನಿ. ಎಲ್ಲಪ್ಪ ಅಂದರೆ ಅಗ್ನಿ ತೀರ್ಥಮ್ ಅಂತ ಈ ಪಕ್ಕದಲ್ಲೇ ಅಗ್ನಿ ಲಿಂಗಮ್ ಇದೆ. ಸೊ ಅಲ್ಲೋಗಿ ದರ್ಶನ ಮಾಡೋಣ. ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ ಬರಲಿ ಅಂತ ಹೇಳ್ಬಿಟ್ಟು. ಬಂದಿದ ತಕ್ಷಣ ಹೋಗಿ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ. ದರ್ಶನ ಮಾಡಿದಾದ್ಮೇಲೆ ನೆಕ್ಸ್ಟ್ ಲಿಂಗ ಹತ್ರ ಹೋಗೋಣ. ಅಲ್ಲಿ ನಿಮ್ಗೆ ಕಾಣಿಸ್ತಿದಲ್ಲ ಅದೇ ಬೆಟ್ಟ ಬಂದ್ಬಿಟ್ಟು ಗಿರಿ ಅಂತ ಕರೀತಾರೆ. ಸೊ ಆ ಬೆಟ್ಟಕ್ಕೆ ನಾವು ಒಂದು ಸುತ್ತ ಹಾಕ್ತೀವಿ, ಅಂದರೆ ಪ್ರದಕ್ಷಿಣೆ ಹಾಕ್ತೀವಿ. ಸೊ ಅದಕ್ಕೆ ಅದು ಗಿರಿ ಪ್ರದಕ್ಷಿಣೆ ಅಂತ ಕರೆಯುತ್ತೆ. ಸ್ಕೈ ನೋಡಿ ಒಂದ್ಕಿತ ಎಷ್ಟು ಕೂಲ್ ಆಗಿದೆ ಕ್ಲೈಮೇಟ್, ಅಂದರೆ ಬಿಸಿಲಂದ್ರೆ ಬಿಸಿಲು ಇಲ್ವೇ ಇಲ್ಲ. ಇಲ್ಲಿ ಬಂದು ಅಗ್ನಿಲಿಂಗನ ದರ್ಶನ ಮಾಡ್ಕೊಂಡ್ರೆ ಮನುಷ್ಯನ್ಗೆ ಭಯ ಅನ್ನೋದೇ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಗ್ನಿಲಿಂಗ ದರ್ಶನ ಮುಗೀತು. ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಯಮಲಿಂಗ. ಇದು ಬಂದ್ಬಿಟ್ಟು 2.7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅಂದ್ರೆ ಅಗ್ನಿಲಿಂಗ ಇಂದ ಯಮಲಿಂಗಕ್ಕೆ ನಾನು ಡಿಸ್ಟೆನ್ಸ್ ಹೇಳ್ತಾ ಇರೋದು, ಮೇನ್ ಟೆಂಪಲ್ ಇಂದ ಅಂತ ಅಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಜಾಗದಲ್ಲಿ ಏನಿದೆ ಅಂತ. ಯುವರ್ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಯಮಲಿಂಗ ಹತ್ರ. ನೀವು ಗಿರಿ ಪ್ರದಕ್ಷಿಣೆ ಹಾಕುವಾಗ ಈ ತರ ಟಾಯ್ಲೆಟ್ಸ್ ಅಂತ ಬರ್ದಿರ್ತಾರೆ. ಸೊ ನೀವೇನಾದ್ರೂ ವಾಶ್ರೂಮ್ಸ್ ಹೋಗ್ಬೇಕಂದ್ರೆ ದಾರಿ ಉದ್ದು ಕೂಡ ನಿಮಗೆ ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ. ಸೊ ಡೋಂಟ್ ವರಿ, ಆರಾಮ್ಸೆ ವಾಶ್ರೂಮ್ಸ್ ಯೂಸ್ ಮಾಡ್ಬೋದು. ಸ್ವೀಟ್ ಸೋಡಾ ತಗೊಂಡಿದ್ದೀನಿ, ಜಸ್ಟ್ 15 ರೂಪೀಸ್ ಅಂತ. ಚೆನ್ನಾಗಿದೆ. ಈ ಹೆಣ್ಮಕ್ಳ ಜೊತೆ ಬಂದರೆ ಇದೇ ಕಾಟ, ಶಾಪಿಂಗ್ ಎಲ್ಲೋದ್ರು ಶಾಪಿಂಗ್. ನಾವಿವಾಗ ಯಮಲಿಂಗ ಹತ್ರ ಬಂದ್ಬಿಟ್ರಿ, ಕಾಣಿಸ್ತಿರ್ಬೋದು ಬೋರ್ಡು. ಐ ಥಿಂಕ್ ಒಳಗಡೆ ಹೋಗಬೇಕು. ಅಟ್ ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು 12:46 ಆಗಿದೆ ಆ್ಯಂಡ್ ನಾವು ಇವಾಗ ಯಮಲಿಂಗ ಹತ್ರ ಬಂದಿದ್ದೀವಿ. ದರ್ಶನ ತಗೊಳ್ಳೋಣ ಬನ್ನಿ. ಇಲ್ಲಿಗೆ ಬಂದು ಯಮಲಿಂಗನ ದರ್ಶನ ಮಾಡ್ಕೊಂಡ್ರೆ ಮನುಷ್ಯನ್ಗೆ ಸಾವಿನ ಭಯನೇ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಲ್ಲಿ ಈ ತರ ಡೈರೆಕ್ಷನ್ ಕೂಡ ಹಾಕಿರ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಡೈರೆಕ್ಷನ್ ನೋಡ್ಬೋದು, ಅದು ಗೊತ್ತಾಗಿಲ್ಲ ಅಂದ್ರೆ ಜನನ ಕೇಳಿದ್ರೆ ಹೇಳ್ತಾ ಇರ್ತಾರೆ. ಕೇಳ್ಕೊಂಡು ಹಂಗೆ ನಡ್ಕೊಂಡು ಹೋಗ್ಬಿಡ್ಬೋದು ಗಿರಿ ಪ್ರದಕ್ಷಿಣೆ. ಬರೀ 4.2 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿರೋದು. ಇನ್ನೂ ಆಲ್ಮೋಸ್ಟ್ 9.8 ಕಿಲೋಮೀಟರ್ಸ್ ಬಾಕಿ ಇದೆ ನಮಗೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಬೇಗ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ. ಚೆನ್ನಾಗಿದ್ದೀನಾ? ನನಗೆ ನಾನೇ ಹೋಗ್ಕೊಳ್ತೀನಿ. ವಾವ್, ಬ್ಯೂಟಿಫುಲ್, ಸುಂದರ. ರೆಸ್ಟ್ ತಗೊಳ್ತಾ ಇದ್ದೀವಿ ಇಲ್ಲಿ. ಪ್ರೆಸೆಂಟ್ ನನ್ನ ಕಾಲ್ ಕಂಡೀಷನ್ ಈ ಥರ ಇದೆ, ನನಗೆ ನೋಡ್ಕೊಳಕ್ಕಾಗ್ತಿಲ್ಲ ನನ್ನ ಕಾಲನ್ನ. ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಹಿಂಗೆ ಹೋಗ್ತಾ ಇರ್ತೀರ, ಚಿಕ್ಕ ಕಲ್ಲಿರುತ್ತೆ. ಸಡನ್ನಾಗಿ ಕಾಲಿಟ್ಟಾಗ ಸುರುಕ್ಕಂತ ಚುಚ್ಕೊಳ್ಳುತ್ತೆ, ಆವಾಗ ಹೆವಿ ನೋವುತ್ತೆ. ಅದು ಮಾತ್ರ. ಫೈನಲಿ ನಾವು ನೈಋತ್ಯ ಲಿಂಗಮ್ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗೋಣ. ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆಯಾ ಅವ್ರು ಬಂದ್ಬಿಟ್ಟು ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಎಲ್ಲಾ ಹೆಲ್ತ್ ಇಶ್ಯೂಸ್ ಮೇಲಾಗುತ್ತೆ ಅಂತ ಹೇಳ್ತಾರೆ. ಟೈಮ್ 1:34 ಆಗಿದೆ ಅಂಡ್ ನೈಋತ್ಯ ಲಿಂಗಮ್ ದರ್ಶನ ಆಯ್ತು. ಆ್ಯಂಡ್ ಅಟ್ ಪ್ರೆಸೆಂಟ್ ನಾವು ಬರೀ 5.2 ಕಿಲೋಮೀಟರ್ಸ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು. ಇನ್ನೂ ತುಂಬ ಇದೆ ನಡೆಯೋದು. ಆ್ಯಂಡ್ ಕಾಲು ಆಲ್ರೆಡಿ ಪೇನ್ ಸ್ಟಾರ್ಟ್ ಆಗೋಗಿದೆ. ಅಂದರೆ ಕುಚ್ಚುತ್ತಲ್ವ ಕಲ್ಲು. ಐ ಮೀನ್ ಲೈಕ್ ಸಾಫ್ಟ್ ಸರ್ಫೇಸ್ ಇದ್ದಿದ್ರೆ ಏನಾಗ್ತಿದ್ದಿಲ್ಲ. ಟಾರ್ ರೋಡು, ಒಂದೊಂದು ಕಡೆ ಟಾರ್ ರೋಡ್ ಕೂಡ ಇಲ್ಲ, ಜಲ್ಲಿ ಕಲ್ಲು ಥರ ಇರುತ್ತೆ, ಅದ್ರ ಮೇಲೆ ನಡಿಬೇಕು. ಅದೇ ಸ್ವಲ್ಪ ನೋವಾಗ್ತಿದೆ ಅಷ್ಟೇ. ಎಲ್ಲರಿಗೂ ನೋಡಿದ್ರೆ ಕಾಲು ಊದ್ಕೊಳ್ಳುತ್ತೆ, ಬಟ್ ನನಗೆ ಕೈ ಊದ್ಕೊಂಡಿದೆ ನೋಡಿ, ಎಷ್ಟು ದಪ್ಪ ಆಗ್ಬಿಟ್ಟಿದೆ. ಅಂದರೆ ಹಿಂಗೆ ನಡೀತಾ ಇರ್ತೀವಲ್ವಾ, ಕೈ ಮೇಲೆ ಇಡ್ರೆ ಕೆಳಗಡೆ ಬ್ಲಡ್ ಫ್ಲೋ ಆಗುತ್ತೆ. ಬಟ್ ಹಿಂಗೆ ಇಟ್ಟು ಕೆಳಗಡೆ ಬ್ಲಡ್ ಫ್ಲೋ ಆಗಿ ತುಂಬ ತಿಕ್ಕಾಗೋಗಿದೆ ಕೈ. ವಾವ್, ಕಾಲ್ ಮಸಾಜ್ ಎಷ್ಟು ಕೇಳೋಣ. ಇಲ್ಲಿ ಕರೆಂಟ್ ಇಲ್ಲ ಅಂತ ಮುಂದ್ಗಡೆ ಹೋಗಿ ಅಂತ ಹೇಳಿದ್ರು. ನನ್ನ ಕೈ ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಬ್ಲಡ್ ಜಾಸ್ತಿ ಫ್ಲೋ ಆಗಿದೆ ಕೆಳಗಡೆ ಕೈ. ಹಿಂಗೆ ಇಟ್ಕೊಂಡು ಅದಕ್ಕೆ ಹಿಂಗೆ ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. 5 ಮಿನಿಟ್ಸ್ಗೆ 30 ರೂಪೀಸ್ ಆ್ಯಂಡ್ 15 ಮಿನಿಟ್ಸ್ಗೆ 100 ರೂಪೀಸ್ ಅಂತ ಹಾಕಿದ್ದಾರೆ. ಇದೇ ಮಸಾಜ್ ಚೇರು ಅವ್ರು ಮಾಡಿಸ್ಕೊಳ್ತಾ ಇದ್ದಾರೆ ಫುಲ್. ಅದು ಫ್ಯಾನ್ ಹಾಕ್ಕೊಂಡು ORS ಸ್ಪ್ರೇ, ಪೇನ್ ರಿಲೀಫ್ ಎಲ್ಲ ತೊಗೊಂಡಿಟ್ಟಿದ್ದಾರೆ. ಸಾಕ್ಸ್ ಕೂಡ ಫುಲ್ ಆನ್ ಸರ್ವಿಸ್. ಸೊ ನೀವು ಬರ್ತಿದ್ರೆ ಈ ಥರ ಮಸಾಜ್ ಮಾಡ್ಕೊಳ್ಬೋದು, ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಎಲ್ಲ ಜಾಗದಲ್ಲೂ ಇಟ್ಟಿರ್ತಾರೆ. 1 ಕಿಲೋಮೀಟ್ರಿಗೆ ಒಂದೊಂದು ಜಾಗದಲ್ಲಿ ಇಟ್ಟಿರ್ತಾರೆ ಅಂಗಡಿಗಳನ್ನ. ನಿಮ್ಗೆ ಇಷ್ಟ ಇದ್ರೆ ಮಾಡಿಸ್ಕೊಳ್ಳಿ. ನನ್ನ ಕಾಲು ಲಿಟ್ರಲ್ಲಿ ಲೈಟಾಗಿ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇದೆ. ಕಾಲು ನೋಡಿ ಹಿಂಗಾಗಿ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಹೆಂಗಿತ್ತು ಹೆಂಗಾಗೋಯ್ತು ಕಾಲು. ತುಂಬ ರೀಲ್ಸಲ್ಲಿ ನೋಡಿದ್ದೆ ನಾನು ಬರೋವಾಗ, ಲೈಕ್ ಫ್ರೀ ರುದ್ರಾಕ್ಷಿ ಸಿಗುತ್ತೆ ನೀವೇನಾದರೂ ನಡ್ಕೊಂಡು ಹೋದ್ರೆ ಅಂತ ಹೇಳಿಬಿಟ್ಟು. ಐ ಮೀನ್ ಗಿರಿ ಪ್ರದಕ್ಷಿಣೆ ಮಾಡೋ ಜಾಗದಲ್ಲಿ. ಸೊ ನಾವು ಹಾಗೆ ನಡ್ಕೊಂಡು ಬರ್ತಿರೋ ಜಾಗದಲ್ಲಿ ಈ ಅಂಗಡಿ ಕಾಣಿಸ್ತು. ಈ ಅಂಗಡಿದಲ್ಲೇ ನಮಗೆ ಫ್ರೀ ರುದ್ರಾಕ್ಷಿ ಸಿಕ್ಕಿತ್ತು. ಸೊ ನೀವೇನಾದರೂ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ರೆ ಮರೀದಿರ ಹೋಗಿ ತಗೊಳ್ಳಿ ಪ್ರಸಾದ ರೂಪದಲ್ಲಿ. ಇವಾಗ ನಾವು ವರುಣ ಲಿಂಗಮ್ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗೋಣ.
ಇಲ್ಲಿಗೆ ಬರೋದ್ರಿಂದ ನಿಮ್ ಪಾಪ ಎಲ್ಲ ಕಳೆದು ಮತ್ತೆ ನಿಮ್ಗೆ ನೀರಿಂದ ಏನಾದ್ರೂ ದೋಷ ಇದ್ರೆ ಅದೆಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ನಾವ್ ಇವಾಗ 7 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದೀವಿ, ಅಂದ್ರೆ ಅರ್ಧ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದೀವಿ. ಇನ್ನೂ ಅರ್ಧ ಗಿರಿ ಪ್ರದಕ್ಷಿಣೆ ಇದೆ 7 ಕಿಲೋಮೀಟರ್ಸ್. ಹೆಂಗೋ ಇಲ್ಲಿ ತನಕ ಮಾಡ್ಬಿಟ್ರಿ. ಬಟ್ ಇವಾಗ ಆಕ್ಚುಯಲ್ ಪೇನ್ ಸ್ಟಾರ್ಟ್ ಆಗ್ತಿರೋದು ನನ್ಗಂತೂ. ಏನೇನಾಗುತ್ತೋ ಗೊತ್ತಿಲ್ಲ, ಇಲ್ಲಿಂದ ಹೆವಿ ಪೇನ್ ಆಗ್ತಿದೆ. ಅವರೆಲ್ಲ ಅಲ್ಲಿ ಮಸಾಜ್ ಮಾಡಿಸ್ಕೊಳ್ತಿದ್ರು, ಬಟ್ ನಾನು ಮಾಡಿಸ್ಕೊಂಡಿಲ್ಲ. ಸೊ ಮಾಡಿಸ್ಕೊಳ್ಬೇಕಾಗಿತ್ತು ಅನ್ನೋ ಥರ ಫೀಲ್ ಆಗ್ತಿದೆ. ಮೇ ಬಿ ಲಾಸ್ಟಲ್ಲಿ ಮಾಡಿಸ್ಕೊಳ್ಳೋಣ ಎಲ್ಲ ಮುಗ್ಮೇಲೆ, ಸೊ ಆರಾಮ್ಸೆ ರಿಲೀಫ್ ಆಗುತ್ತೆ ಅಂತ. ಇದ್ರ ಮೇಲೆ ನಡೆಯೋಕ್ಕೆ ಚೆನ್ನಾಗಿಲ್ಲ, ಬಟ್ ಈ ವೈಟ್ ಕಲರ್ ಮೇಲೆ ನಡೆಯೋಕ್ಕೆ ಚೆನ್ನಾಗಿದೆ. ಇವ್ರು ಇದೇ ಥರ ಫುಲ್ಲಾಗಿ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಡೆಯೋದಕ್ಕೆ, ಜನಕ್ಕೆ ಅನುಕೂಲ ಆಗ್ತಿತ್ತು. ಸೂರ್ಯದೇವ ನತ್ತಿ ಮೇಲೆ ಎತ್ತಿದ್ದಾನೆ, ಶ್ಯಾಡೋ ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಓಡು 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 ರನ್ನಿಂಗ್ ಇಸ್ ಬೆಟರ್. ನಿಮಗೆ ಮೌಂಟೇನ್ ಕಾಣಿಸ್ತಿದ್ಯಾ? ನಾವು ಬೆಳಗ್ಗೆ ನೋಡಿದ್ರೆ ಅದು ಲೆಫ್ಟ್ ಸೈಡ್ ಇತ್ತು, ಇವಾಗ ರೈಟ್ ಸೈಡ್ ಇದೆ. ಸೊ ಹಾಫ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಬಿಸಿಲಿಗೆ ಸುಡ್ತಿದೆ ಕಾಲು. ಆ್ಯಕ್ಚುಲಿ ರನ್ನಿಂಗ್ ಮಾಡಿದ್ರೆ ಅಷ್ಟು ಪೇನ್ ಫೀಲ್ ಆಗ್ತಿಲ್ಲ, ಬಟ್ ನಡೆದ್ರೇ ಪೇನ್ ಫೀಲ್ ಆಗ್ತಿದೆ ನನಗೆ. ಅದು ಬಿಸಿಲಿರೋದಕ್ಕೆ ಓಡಿದ್ರೇ ಬೆಸ್ಟು ಅಂತ ಫೀಲ್ ಆಗ್ತಿದೆ. ನಿಮ್ಗೆ ಹಂಗೆ ಅನ್ಸಿದ್ಯಾ? ಯಾ, ಆ ಬಿಸಿಲು ಪ್ಯಾಚಲ್ಲೇ ಎಸ್ಕೇಪ್ ಆದ್ವಿ ನಾವು. ಲಿಟ್ರಲಿ ಸೂರ್ಯದೇವ ತಾಂಡವ ಆಡ್ತಿದ್ದೇನೆ ತಲೆ ಮೇಲೆ. ಇವಾಗ ನೋಡಿ ಗೈಸ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ. ಸೆಕೆ ಕೂಡ ಲೈಟಾಗಿ ಕಿತ್ಕೊಂಬರಕ್ಕೆ ಸ್ಟಾರ್ಟ್ ಆಗ್ತದೆ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಜಾಸ್ತಿ ಅಂದರೆ ಜಾಸ್ತಿ 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 ಇದೆ ಇವಾಗ. ಆ್ಯಕ್ಚುಲಿ ಏನು ಗೊತ್ತಾ, ಮಧ್ಯಾಹ್ನ ಹೊತ್ತು ಬಿಸಿಲು ಬರಬೇಕಾಗಿತ್ತು, ಸಂಜೆ ಆಗ್ತಿದೆ, 4 ಗಂಟೆ ಆಗ್ತಿದೆ. ಈ ಟೈಮಲ್ಲಿ ಬಿಸಿಲು ಬರ್ತಿದೆ. ಅರ್ಧ ಕಿಲೋಮೀಟರ್ ಇದೆ ವಾಯುಲಿಂಗಮ್ಮು. ಯಾವುದೇ ತರ ಉಸಿರಾಟ ತೊಂದರೆ ಇದ್ರು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಟ್ ಪ್ರೆಸೆಂಟ್ ನಾವು ವಾಯುಲಿಂಗ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದೀವಿ. ಕಾಲು ಅಂತೂ ಆಗ್ತಾನೆ ಇಲ್ಲ, ಫುಲ್ಲು ನೋಯ್ತಿದೆ. ನಾವು ಇನ್ನೂ 5 ಕಿಲೋಮೀಟರ್ ಬಾಕಿ ಇದೆ, ಅಂದರೆ ರೂಮ್ ಹತ್ರ ಎಲ್ಲ ಸೇರಿಸ್ತಿದ್ರೆ 5.5 ಕಿಲೋಮೀಟರ್ ನಾವು ಇವಾಗ ಇನ್ನೂ ನಡಿಬೇಕು. ಆಗ್ತಿಲ್ಲ ಗೈಸ್, ನನ್ನ ಕೈ ನಿಜ ಆಗ್ತಿಲ್ಲ, ನೋಯ್ತೈತೆ. ಒಳ್ಳೆ ನಿಜವಾಗ್ಲೂ ಪೆಂಗ್ವಿನ್ ಅಲ್ಲ, ಕುಂಟಿ ಹೋದಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡು ಜಾಲಿಯಾಗಿ ಆಟೋಲ್ಲಿ ಹೋಗ್ತವ್ರೆ, ನಾನು ಒಳ್ಳೆ ಕುಂಟಿ ಹೋದಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದ್ ಯಾವ್ದೋ ಡೈಲಾಗ್ ಇದೆ ಅಲ್ಲ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನನ್ನ ಕೈಯಲ್ಲಿ ಆಗ್ತಿಲ್ಲ ಕಣಣ್ಣ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಬಿಡ್ಬಿಡೋಣ ನನ್ನ ಅಂತ. ಆ ಥರ ಆಗೋಗಿದೆ ನನ್ನ ಪರಿಸ್ಥಿತಿ ಇವಾಗ. ಬಟ್ ಮಾಡಬೇಕು, ಬಿಕಾಸ್ ಬೇಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಸೊ ಆಗದಿರೇ ಇರಲಿ, ನನ್ನ ಕೈಲಿ ಆದಷ್ಟು ನಾನು 100% ಕೊಟ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಪರಿಸ್ಥಿತಿ ಮಾತ್ರ ಅಂದ್ಕೊಂಡಿದ್ದೀರ, ಇವರು ಸುತ್ತಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಎಷ್ಟೊಂದು ಜನದ ಪರಿಸ್ಥಿತಿ ಇದೆ ಥರ. ಇಲ್ದು ಕುಬೇರ ಲಿಂಗಂ ಒಳಗಡೆ ಹೋಗೋಣ. ಕಾಲು ಆಗ್ತಿಲ್ಲ ಹಿಡಿಯೋದಕ್ಕೆ, ಒಂದೊಂದೇ ಹೆಜ್ಜೆ ಬೇಕು. 1 2 3 ಅಂತ ಕುಬೇರ ಲಿಂಗ. ಇಲ್ಲಿ ಬಂದು ಬೇಡ್ಕೊಂಡ್ರೆ ಎಂಥವ್ರಿಗೂ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಫೈನಲಿ ಇನ್ನೊಂದು ಲಿಂಗ ಅಷ್ಟೇ ದರ್ಶನ ಬಾಕಿ ಇರೋದು. ಅದಕ್ಕೆ ಮುಂಚೆ ನಾವು ಹೋಗಬೇಕಾಗಿರೋ ಜಾಗ ಬಂದ್ಬಿಟ್ಟು ಮೋಕ್ಷ ಮಾರ್ಗ ಅಂತ. ಸೊ ನಾವು ಹೋಗೋ ದಾರಿಯಲ್ಲಿ ಸಿಗುತ್ತೆ ಅದು. ಅಲ್ಲಿ ಹೋಗಿ ನಮ್ಮ ಪಾಪ ವಿನಾಶನ ಮಾಡ್ಕೊಳ್ಳೋಣ ಬನ್ನಿ. ಇದು ನನ್ನ ಕಾಲ ದೇವ್ರೆ, ಇಲ್ಲಿ ನೋಡಿ ಚರ್ಮ ಎಲ್ಲ ಕಿತ್ಕೊಂಡ್ಬರ್ತೈತೆ ಕಾಲಲ್ಲಿ. ಫೈನಲಿ ನಾವು ಮೋಕ್ಷ ಮಾರ್ಗ ಹತ್ರ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಿದೆಲ್ಲ ಇದೆ ಮೋಕ್ಷ ಮಾರ್ಗ. ಇಲ್ಲಿ ನೋಡಿದ್ರೆ ಡೋಂಟ್ ಥ್ರೋ ಗಾರ್ಬೇಜ್ ಅಂತ. ಮತ್ತೆ ಇಲ್ಲಿ ನೋಡಿದ್ರೆ ರಾಶಿ ಸಾಕ್ಸ್ ಹಾಕಿದ್ದಾರೆ. ಎಷ್ಟು ಜನ ಇದ್ದಾರೆ ರಶ್. ಅದು ಎಷ್ಟೇ ದಪ್ಪ ಇರ್ಲಿ ಈ ಮೋಕ್ಷ ಮಾರ್ಗ ಇಂದ ಈಸಿಯಾಗಿ ಆಚೆ ಬರ್ತಾರೆ ಅಂತ ಹೇಳ್ತಾರೆ. ನನ್ಗಂತೂ ಫುಲ್ ಆನ್ಸೈಟಿ ಅಟ್ಯಾಕ್ ಆಗ್ತಿತ್ತು ಆ ಕ್ಲೋಸ್ಡ್ ಸ್ಪೇಸ್ ನ ನೋಡ್ಬಿಟ್ಟು. ಬಟ್ ಒಂದ್ಕಿತ ಒಳಗಡೆ ಹೋಗಿದ ತಕ್ಷಣ ಈಸಿಯಾಗಿ ಆಚೆ ಕಡೆ ಜಾರ್ಕೊಂಡ್ ಬಂದ್ಬಿಟ್ಟೆ ನಾನಂತೂ. ನೋ ಫ್ಲಾಶ್ ಸೀರಿಯಸ್ಲಿ ನನ್ಗಂತೂ ಅಲ್ಲಿ ಹೋಗೋವಾಗ ಆನ್ಸೈಟಿ ಅಟ್ಯಾಕ್ ಆಗಿ ಲೈಕ್ ಹಾರ್ಟ್ ಬೀಟ್ ಡಗ್ 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 ಅಂತ ರೇಸ್ ಆಗೋಕೆ ಸ್ಟಾರ್ಟ್ ಆಗೋಯ್ತು. ಆ ರೇಂಜ್ಗೆ ಆನ್ಸೈಟಿ ಅಟ್ಯಾಕ್ ಆಗೋಯ್ತು ನನಗಂತೂ. ಬಟ್ ಬಂದೆ ಒಳಗಡೆಯಿಂದ, ಯಾಕಂದರೆ ಕ್ಲೋಸ್ಡ್ ಸ್ಪೇಸಸಲ್ಲಿ ಸ್ವಲ್ಪ ಭಯ ಆಗುತ್ತೆ ನನಗೆ. ಫೈನಲಿ ಲಾಸ್ಟ್ ಲಿಂಗ ಹತ್ರ ಬಂದಿದ್ದೀವಿ. ಈಶಾನ್ಯ ಲಿಂಗ ಇದು. ಇದನ್ನ ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ದರ್ಶನ ಮಾಡೋದ್ರಿಂದ ಇನ್ನರ್ ಪೀಸ್ ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಲಿಂಗಗಳು ದರ್ಶನ ಆಯ್ತು. ಬಟ್ ಲಾಸ್ಟ್ 2 ಕಿಲೋಮೀಟರ್ಸ್ ಇದೆ ಗೋಪುರಂ ರೀಚ್ ಆಗೋದಕ್ಕೆ. ಈ 2 ಕಿಲೋಮೀಟರ್ಸ್ ಎಷ್ಟು ಕಷ್ಟ ಫೀಲ್ ಆಗ್ತಿದೆ ಅಂದ್ರೆ, ಕಾಲ್ ಹೆಂಗ್ ಪೇನ್ ಆಗ್ತಿದೆ ಅಂದ್ರೆ ನನಗೆ
ಹೇಳಕ್ಕಾಗ್ತಿಲ್ಲ, ಆ ರೇಂಜ್ ಪೇನ್ ಆಗ್ತಿದೆ. ಒಂದೊಂದು ಹೆಜ್ಜೆ ಇಟ್ಟಾಗೂ ನನಗೆ ಶಿವನೇ ಕೈಲಾಸಕ್ಕೆ ಕರಿತಾ ಇದ್ದಾನೆ ಅನ್ನೋ ಥರ ಫೀಲ್ ಆಗೋಗ್ತಾ ಇತ್ತೆ. ನನ್ನ ಲೈಫಲ್ಲಿ ಅದೆಷ್ಟು ಪಾಪ ಕರ್ಮ ಮಾಡಿದ್ನೋ ಅದಕ್ಕೆಲ್ಲ ಫಲ ಇವತ್ತೇ ಅನುಭವಿಸ್ತಾ ಇದ್ದೀನಿ ಅನ್ನೋ ರೇಂಜ್ಗೆ ಕಾಲು, ಬೆನ್ನು, ಹಿಪ್ ಪೇನ್ ಕತ್ಲೆ ಆಗೋಯ್ತು. ನಾವು ಮುಗಿಸೋ ಅಷ್ಟೊತ್ತಿಗೆ ಫೈನಲಿ ಗೋಪುರಂ ಕಾಣಿಸ್ತು. ಆ್ಯಂಡ್ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ದೇವಸ್ಥಾನ ಹತ್ರ ಹೋಗೋಣ. ಹೆಂಗೆ ಕಿತ್ಕೊ ಬರ್ತಿದೆ ಸ್ವೆಟ್ ನೋಡಿ, ಶೈನಿಂಗ್ ಪಳ ಅಂತ ಹೊಡಿತಾ ಇದ್ದೀನಿ. ದೇವಸ್ಥಾನಕ್ಕೆ ಹತ್ರ ಬರ್ತಾ ನನ್ನ ಕಾಲು ಕಿವಪ್ ಆಗೋಯ್ತು. ಎಷ್ಟೇ ನಡಿಯೋಕೆ ಟ್ರೈ ಮಾಡ್ತಿದ್ರು ಇಷ್ಟಿಷ್ಟೇ ಹೆಜ್ಜೆ ಇಟ್ಕೊಂಡು ನಡೀತಿದ್ದೀವಿ, ನನ್ನ ಕೈಲಿ ಆಗ್ತಿಲ್ಲ. ಗೋಪುರಂ ಕಾಣಿಸ್ತು, ಬಟ್ ನಾವು ಅಲ್ಲಿ ಹೋಗ್ಬೇಕು. ಅಂದರೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ತನಕ ಹೋಗ್ಬೇಕು. ಫೈನಲಿ ಗೈಸ್ ಗಿರಿ ಪ್ರದಕ್ಷಿಣೆ ಮುಗೀತು. ಅಲ್ಲೋಗಿ ಆರತಿ ತಗೊಳ್ಳೋಣ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಳ್ತಾ ನಾನಂತೂ ಗಿರಿ ಪ್ರದಕ್ಷಿಣೆ ಮುಗಿಸ್ದೆ. ನಿಮ್ಗೂ ನಾನ್ ಮಾಡಿರೋ ಫಲ ಏನಾದ್ರು ಸಿಗ್ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗಿರಿ ಪ್ರದಕ್ಷಿಣೆ ಮುಗೀತು. 7 hours ತಗೊಂಡಿದೀವಿ ಲಿಟ್ರಲಿ, ಬಟ್ ಅದ್ರಲ್ಲಿ 2 hours ನಾವು ಟೈಮ್ ಪಾಸ್ ಮಾಡ್ಕೊಂಡೆ ವೇಸ್ಟ್ ಮಾಡ್ಬಿಟ್ರಿ. ಅಂತೂ ಬೆಳಗ್ಗೆನೆ ಮುಗಿದಿತ್ತು. ಕಾಲು ಜೀವ ಅಂತ ಡ್ಯಾನ್ಸ್ ಮಾಡ್ತಿದ್ದೆ. ನನಗೆ ಖುಷಿ ಆಗ್ತಿದೆ. ಲೈಕ್ ಅಲ್ಲಿಂದ ನಡ್ಕೊ ಬಂದಿದ್ದು ದುಃಖ ಎಲ್ಲ, ಐ ಮೀನ್ ಪೇನ್ ಎಲ್ಲ ಹೋಗ್ಬಿಟ್ಟು ಹ್ಯಾಪಿನೆಸ್ ಆಗ್ತಿದೆ ಹಂಗಂತೂ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಕೇಳೋಣ ಬನ್ನಿ ಒಂದು. ನಿಮ್ಗೆ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು, ಅಷ್ಟೇ ಸಿಂಪಲ್ ವೆಜ್. ನಿಮ್ಗೆ ಹೆಂಗೆ ಅನಿಸ್ತು? ಸೂಪರ್ ಆಗಿತ್ತು. ಆಂಟಿ ನಿಮಗೆ ಹೆಂಗಿತ್ತು ಗಿರಿ ಪ್ರದಕ್ಷಿಣೆ? ಭಗವಂತ ನಿಮಗೆ ಎಲ್ಲ ನಮ್ಗೆ ಏನೇನು ಬೇಕೋ ಎಲ್ಲ ಗಿರಿ ಪ್ರದಕ್ಷಿಣೆ ಹೆಂಗಿತ್ತು ಅಂತ ಹೇಳ್ದೆ. A few moments later. ಲಿಟ್ರಲಿ ರೋಡ್ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ನೀರು ಕೊಚ್ಚೆಲೆಲ್ಲ ನಡ್ಕೊಂಡ್ಬಂದೆ ನಾನು. ಅಲ್ಲಿಂದ ನನ್ನ ಕೈಲಿ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಕಲ್ಲಲ್ಲಿ ಬರೀ ಕಾಲಲ್ಲಿ ನನ್ನ ಕೈಲಿ ಆಗ್ತಾನೇ ಇಲ್ಲ. ಬಂದು ಬಿದ್ಕೊಂಬಿಟ್ಟಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ. ಕಾಲು ಹೆಂಗಂದ್ರೆ ಬೆಂಕಿಯಲ್ಲಿ ಇಟ್ಟಂಗೈತೆ ಕಾಲು. ಅಥವಾ ಗ್ಲಾಸ್ ಪೀಸಸ್ ಮೇಲೆ ನಡೆದ್ರೆ ಹೆಂಗೆ ಫೀಲ್ ಆಗುತ್ತಾ ಆ ಥರ ಫೀಲ್ ಆಗ್ತಿದೆ. ನನಗಂತೂ ಆಗ್ತಿಲ್ಲ. ಮುಗಿಯೋಷ್ಟೊತ್ತಿಗೆ ನನ್ನ ಕಾಲು ಪರಿಸ್ಥಿತಿ ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಆಟೋ ಹೊತ್ಕೊಂಡು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಓವರ್ ನೈಟ್ ಜರ್ನಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟೆ. ನಾನು ಮನೆಗೆ ಬಂದು ಮಲ್ಕೊಂಡಿದ್ದೆ. 2 ದಿನ ಎದೋಳಿಲ್ಲ, ಅಂದ್ರೆ ಕಾಲ್ ನೋವಿಗೆ ಮತ್ತೆ ಜ್ವರ ಬಂದ್ಬಿಟ್ಟು. ಈಗ ಪರವಾಗಿಲ್ಲ. ನಾನು ಐ ಹೋಪ್ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.